ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ, ಜೈ ಶ್ರೀರಾಮ್. ಇವತ್ತು ಬಹುನಿರೀಕ್ಷಿತ ಚಿತ್ರ ರಾಮಾಯಣ ಚಿತ್ರದ ಟ್ರೈಲರ್ ಈಗ ಬೆಳಗ್ಗೆ ಬಿಡುಗಡೆ ಆಗಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಬಿಡುಗಡೆಯಾಗಿದ್ದು, ನಾನು ಆ ಟ್ರೈಲರ್ನ ನೋಡಿ ಒಂದು ಅದ್ಭುತ ದೃಶ್ಯ ವೈಭವ ಅಂತಲೇ ಹೇಳ್ಬೋದು. ಒಂದು ಪೌರಾಣಿಕ ಕಥೆಯ ರಾಮಾಯಣ, ಎಲ್ರಿಗೂ ಗೊತ್ತಿರೋದೇ ಆ ಕಥೆ. ಸೊ ಯಶ್ರವರು ರಾವಣನಾಗಿ ಸೂಪರಾಗಿ ಕಾಣಿಸ್ತದ್ರ, VFX ಗ್ರಾಫಿಕ್ಸು ಸೂಪರಾಗಿದೆ. ಆ್ಯಕ್ಚುಲಿ ನಾನು ಅಂದ್ಕೊಂಡು ಇರಲಿಲ್ಲ ಕನ್ನಡದಲ್ಲೂ ಕೂಡ ಡಬ್ಬಾಗಿ ಬರುತ್ತೆ ಅಂತ, ಹಿಂದಿಲಿ ಅಂತ ಅಂದ್ಕೊಂಡಿದ್ದೆ. ಬಟ್ ಎಲ್ಲ ಭಾಷೆಗಳಲ್ಲೂ ಕೂಡ, ಆದರೆ ಕನ್ನಡ, ತೆಲುಗು, ತಮಿಳು, ಹಿಂದಿ ಭಾಷೆಯಲ್ಲೂ ಕೂಡ ಇದು ಬರ್ತಾ ಇದೆ. ಸೂಪರಾಗಿ ಬಂದಿದೆ. ಟ್ರೈಲರ್ನ ನೋಡಿದವರು ಎಲ್ಲರೂ ಹೊಗಳ್ತಾ ಇದ್ದಾರೆ. ಗ್ರಾಫಿಕ್ಸ್ ಮಾತ್ರ ಅತ್ಯದ್ಭುತವಾಗಿ ಬಂದಿದೆ. 2 ಭಾಗಗಳಲ್ಲಿ ಈ ಸಿನಿಮಾ ಬರಲಿದೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಬೆಳಗ್ಗೆ 4:15ಕ್ಕೆ ಈ ಚಿತ್ರದ ಟ್ರೈಲರ್ ಬಿಡುಗಡೆ ಆಗಿದೆ ಯೂಟ್ಯೂಬ್ ಚಾನಲಲ್ಲಿ. ಒಂದೊಳ್ಳೆ ಧೂಳು ಎಬ್ಬಿಸ್ತಾ ಇದೆ. ಎಲ್ಲರೂ ನೋಡಿದವರು ಅಷ್ಟೇ ಅತ್ಯದ್ಭುತವಾದ ಒಳ್ಳೆ ಪಾಸಿಟಿವ್ ಕಮೆಂಟ್ಗಳನ್ನ ಹಾಕ್ತಾರದು. ನನಗಂತೂ ತುಂಬ ಖುಷಿ ಆಯಿತು. ಯಶ್ರವ್ರನ್ನ ನೋಡಿ ಇನ್ನೂ ತುಂಬ ಖುಷಿ ಆಗೋಯಿತು. ರಾಮಾಯಣದ ಕತೆ ಎಲ್ರಿಗೂ ಗೊತ್ತಿರೋದೆ. ಈ ಚಿತ್ರ 2 ಭಾಗಗಳಲ್ಲಿ ಬರ್ತಾ ಇದೆ. ಈಗ ಆಲ್ರೆಡಿ ರಾಮ ಮತ್ತು ರಾವಣನ ಎಂಟ್ರಿ ಆಗಿದೆ. ಸೀತಾಪಹರಣದ ದೃಶ್ಯಗಳನ್ನು ಕೂಡ ನೀವು ನೋಡ್ಬೋದು ಆ ಟ್ರೈಲರಲ್ಲಿ. ಆಂಜನೇಯ ಯಾರು, ಆಂಜನೇಯ ಯಾವಾಗ ಬರ್ತಾರೆ ಅಂತಲೇ ಈಗ ಕ್ಯೂರಿಯಾಸಿಟಿಯಿಂದ ಎಲ್ಲರೂ ಕಾಯ್ತಾ ಇದ್ದೀವಿ. ಸಾಮಾನ್ಯವಾಗಿ ಯಾವುದೋ ಒಂದು ಚಿತ್ರದ ಟ್ರೈಲರು, ಟೀಸರು, ಪೋಸ್ಟ್ರು ಏನೇ ಬಿಡುಗಡೆ ಆಗಿದ್ರು ಬೆಳಗ್ಗೆ, ಮಧ್ಯಾಹ್ನ ಅಥವಾ ಸಂಜೆ ಆಗಿ ಬಿಡುಗಡೆ ಆಗುತ್ತೆ. ಬಟ್ ರಾಮಾಯಣ ಚಿತ್ರತಂಡದವರು ಬ್ರಾಹ್ಮಿ ಮುಹೂರ್ತ ಅಂದರೆ 4:15ಕ್ಕೆ ಬೆಳಗ್ಗೆನೇ ಬಿಡುಗಡೆ ಮಾಡಿರೋದು. ಧಾರ್ಮಿಕ ಸಾಂಸ್ಕೃತಿಕ ಹಿನ್ನೆಲೆಗೆ ಗೌರವ ಸಲ್ಲಿಸುವ ಉದ್ದೇಶದಿಂದಲೇ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಚಿತ್ರದ ಟ್ರೈಲರನ್ನು ಬಿಡುಗಡೆ ಮಾಡಲಾಗಿದೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ರಣಬೀರ್ ಕಪೂರ್ ಅವರು ಶ್ರೀರಾಮನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದರೆ, ಸಾಯಿ ಪಲ್ಲವಿ ಅವರು ಸೀತಾಮಾತೆಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಯಶ್ರವರು ಆ್ಯಸ್ ಇಟ್ ಈಸ್ ರಾವಣನ ಗೆಟಪದಲ್ಲಿ ಅಬ್ಬರಿಸಿದ್ದಾರೆ ಅಂತಲೇ ಹೇಳ್ಬೋದು. ಶೂರ್ಪನಖಿಯ ಮೂಗು ಕಟ್ಟಾದಾಗ ರಾಮ ಬಂದು, ಅದು ಎಲ್ರಿಗೂ ಗೊತ್ತಿರೋದೆ ರಾಮಾಯಣದ ಕತೆ. ಒಂದು ಅತ್ಯದ್ಭುತ ಒಂದು ದೃಶ್ಯ ವೈಭವ ಅಂತಲೇ ಹೇಳ್ಬೋದು. ಇಡೀ ಜಾಗತಿಕ ಮಟ್ಟದಲ್ಲಿ ಕಾಯ್ತಾ ಇದೆ ಸಿನಿಮಾ. ಬರೀ ಹಿಂದಿ ಅಲ್ಲ, ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಎಲ್ಲ ಭಾಷೆಯಲ್ಲೂ ಕೂಡ ಬರ್ತಾ ಇದೆ. ಈವನ್ ಡಬ್ಬಿಂಗು ಕೂಡ ಸೂಪರಾಗಿ ಬಂದಿದೆ ಅಂತಲೇ ಹೇಳ್ತಾ ಇದ್ದೀನಿ. ಬರೋಬ್ಬರಿ 4,000 ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ತಯಾರಾಗಿದೆ. ಸೊ ಅತ್ಯದ್ಭುತವಾಗಿದೆ. ಟ್ರೈಲರ್ನ ನಿಜವಾಗ್ಲೂ ನೋಡಿ, ನಿಜವಾಗ್ಲೂ ಅತ್ಯದ್ಭುತ ದೃಶ್ಯ ವೈಭವ. ಕತೆ ಎಲ್ರಿಗೂ ಗೊತ್ತಿರೋದೆ, ರಾಮಾಯಣ ಕತೆ ಎಲ್ರಿಗೂ ಗೊತ್ತಿರೋದೆ. ವನವಾಸಕ್ಕೆ ಹೋಗೋದು, ಸೀತಾಮಾತೆ, ರಾಮ, ಲಕ್ಷ್ಮಣ ಮತ್ತು ಆಂಜನೇಯ ಎಲ್ರಿಗೂ ಗೊತ್ತಿರೋದೆ. ಬಟ್ ಗೊತ್ತಿರೋ ಕತೆ ಆದರೂ ನಮ್ಮ ಧಾರ್ಮಿಕ ಸಾಂಸ್ಕೃತಿಕ ಹಿನ್ನೆಲೆ ಕಥೆಯನ್ನು ಮತ್ತೆ ನಾವು ನೋಡ್ತಾ ಇರೋದು ನಿಜಕ್ಕೂ ತುಂಬ ಖುಷಿ ಆಗುತ್ತೆ. ಜೈ ಶ್ರೀರಾಮ್.